DMK ನೇತೃತ್ವದ ಸ್ಟಾಲಿನ್ ನೇತೃತ್ವದ ಸರ್ಕಾರ ತಮಿಳುನಾಡಲ್ಲಿ ಜನರಿಗೆ ಬದುಕು ಕೊಟ್ಟಿದೆ, ಜನರಿಗೆ ಆಶೋತ್ತರಗಳನ್ನ ನೀಡಿ ಅದನ್ನ ಫುಲ್ಫಿಲ್ ಮಾಡಿದೆ. ಉದ್ಯೋಗ ಇರ್ಬೋದು. ಸೌತ್ ಇಂಡಿಯಾದಲ್ಲಿ ಇಸ್ ದ ಒನ್ ಆಫ್ ದಿ ಕರ್ನಾಟಕ ಜೊತೆಗೆ ಫಸ್ಟ್ ಸ್ಟೇಟ್ GSDPಲಿ ಇರೋದು ಆ ಸ್ಟೇಟು. ಎಂಪ್ಲಾಯ್ಮೆಂಟ್ ಜನರೇಷನಲ್ಲಿ ಅವ್ರು ಪಾರಿದ್ದಾರೆ. ಎಂತೆಂಥ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿ ಒಂದು ಯೂನಿಟ್ಗಳು ತಮಿಳುನಾಡಲ್ಲಿ ಹಾಕಿದ್ದಾರೆ. ಹಾಗಾಗಿ ಎಲ್ಲ ಒಂದು ಸೋಷಲ್ ವೆಲ್ಫೇರ್ ಸ್ಕೀಮ್ ಇರ್ಬೋದು, ಒಂದು ಮತ್ತು ಇಲ್ಲಾಂದರೆ ಉದ್ಯೋಗ ಜನ್ರೇಷನ್ ಇರ್ಬೋದು, ಆಮೇಲಿಂದ ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ಇಂಡಿಯಾಸ್ GSDP ಆನ್ ಪಾರ್ ವಿತ್ ಕರ್ನಾಟಕ. ಸೆಕೆಂಡು, ಇವರು ನಾವು DMK ಪಕ್ಷ, ಕಾಂಗ್ರೆಸ್ ಪಕ್ಷ ಜನರ ಒಂದು ಜನರಿಗೋಸ್ಕರ ಸ್ಪಂದಿಸುತ್ತೆ. BJP ADMK ಇವರು ಹೇಳೋದು ನಾವು ಅವರು ಭಾವನೆ ಇಟ್ಕೊಂಡು ಎಲೆಕ್ಷನ್ ನಡೆಸ್ತಾರೆ ಮೇಡಮ್. ನಾವು ಜನರು ಬದುಕು ಕಟ್ಟಕ್ಕೆ ಎಲೆಕ್ಷನ್ ಮಾಡ್ತೀವಿ, ಜನರು ಬದುಕು ಕಟ್ಟಕ್ಕೆ ಒಂದು ಸರ್ಕಾರ ನಡೆಸ್ತೀವಿ. ಅವ್ರ ಭಾವನೆ ಮೂಲಕ ಒಂದು ಜನರನ್ನು ಆಕರ್ಷಿಸ್ತಾರೆ. ಇವರೇ ಹೇಳ್ತಿರೋ ಸನಾತನ ಧರ್ಮ. BJP ಅವರು ಹಿಂದೂ 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 ಅಂತ ಎಷ್ಟು ಜನ ಬ್ರಾಹ್ಮಣರಿಗೆ ತಮಿಳ್ನಾಡಲ್ಲಿ ಸೀಟ್ ಕೊಟ್ಟಿದ್ದಾರೆ ಮೇಡಮ್? ಎಷ್ಟು ಜನ ಬ್ರಾಹ್ಮಣರಿಗೆ ತಮಿಳ್ನಾಡಲ್ಲಿ ಸೀಟ್ ಕೊಟ್ಟಿದ್ದಾರೆ? ಝೀರೋ. ಬರೀ ಮಾತಿಗೆ ಮಾತ್ರ ಸೀಮಿತ. ಬ್ರಾಹ್ಮಣರು, ಸೋಕಾಲ್ಡ್ ಸನಾತನ ಧರ್ಮ, ಸನಾತನ ಹಿಂದುತ್ವ ಎಲ್ಲ BJP ಅವರಿಗೆ ಅಲ್ಲ. ಒಂದು ನಿಮಿಷ ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡ್ತಿರಲ್ಲ ಮಹೇಶ್ ಅವರೇ, ಪ್ಲೀಸ್ ಕೇಳ್ಕೊಳ್ಳಿ. ಅವರು ಮಾತಿಗೆ ಮಾತ್ರ ಸೀಮಿತ, ಕಾರ್ಯಗತ ಮಾಡಲ್ಲ. ಅವರು ಎಲ್ಲ ಜನಾಂಗಕ್ಕೂ, ಸರ್ವ ಜನಾಂಗಕ್ಕೂ DMK ನೇತೃತ್ವದ ಸರ್ಕಾರ ಸ್ಪಂದಿಸಿದೆ. ಕಶ್ಯಪ್ ಅವರೇ, ನಿಮ್ಮ ಅಲಯನ್ಸ್ಗೆ ಬಿಗ್ ಥ್ರೆಟ್ ಇಸ್ ನಾಟ್ BJP, ಇಟ್ಸ್ TVK. ಒಂದು ನಿಮಿಷ ನೋಡಿ ಮೇಡಮ್, ಇವಾಗ ಆಕ್ಸಿಸ್ ಇಂಡಿಯಾದವರು ಏನೋ ಒಂದು ನಂಬರ್ ಕೊಟ್ಟಿದ್ದಾರೆ. ಅವ್ರದ್ದು 60 to 70% ಅವರು ಆಕ್ಯುರೇಟ್ ಆಗಿ ಇಲ್ಲಿವರೆಗೂ ಪ್ರೆಡಿಕ್ಟ್ ಮಾಡಿಲ್ಲ. ಕರ್ನಾಟಕದಲ್ಲಿ 18ರಲ್ಲಿ ಏನಂದಿದ್ರು ನಮಗೆ ಗೊತ್ತು, ಬಿಹಾರಲ್ಲಿ ಏನಂದಿದ್ರು ನಮಗೆ ಗೊತ್ತು, 24ರಲ್ಲಿ ಏನಿದ್ರು ಅಪ್ಕಿ ಬಾರ್ ನಿಮ್ಮ ಪ್ರಕಾರ ತಮಿಳುನಾಡಲ್ಲಿ ಈ ವಿ ಫ್ಯಾಕ್ಟರ್ ಇಲ್ವಾ? ದಳಪತಿ ವಿಜಯ್ ಫ್ಯಾಕ್ಟರ್ ಇಲ್ವಾ? ನೋಡಿ ಮೇಡಮ್, ಫ್ಯಾನ್ ಕ್ರೇಜ್ ನೋಡಿ ಮೇಡಮ್, ಯಾರು ಚಿತ್ರನಟರಿಗೋಸ್ಕರ ಇಲ್ಲಿವರೆಗೂ ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ, ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಇವಾಗ ಚಿರಂಜೀವಿ ಅವರು ಆಂಧ್ರದಲ್ಲಿ ನೀವು ತಮಿಳ್ನಾಡು, ನಿಮ್ಗೆ ತಮಿಳ್ನಾಡಿಗಿಂತ ಬೇಕಾ ಸ್ಟಾರ್ ಕ್ರೇಜ್? ನೋಡಿ ಮೇಡಮ್, ಸ್ಟಾರ್ ಕ್ರೇಜ್ ನೋಡಿ ಇದೆ, ಅದು ವೋಟ್ ಆಗಿ ಸಮೂಹ ಸನ್ನಿ ನೋಡಿ, ವೋಟ್ ಸಮೂಹ ಸನ್ನಿ ಅಂತೆ ತಮಿಳ್ನಾಡಿನ ಜನ, ಸಮೂಹ ಸನ್ನಿ ಅಂತೆ ತಮಿಳ್ನಾಡಿನ ಜನ ಕಂಪೇರ್ ಟು ಎನಿ ಅದರ್ ಸ್ಟೇಟ್ಸ್ ವೈಭವೀಕರಣ, ವಿಜೃಂಭೀಕರಣ ಮತ್ತು ಪೂಜೆ, ವ್ಯಕ್ತಿಯನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸುವಂತದ್ದು ತಮಿಳ್ನಾಡಿನ ಜನನೇ. ನೀವು MGR ಆಗಿರ್ಬಹುದು, ಜಯಲಲಿತಾ ಆಗಿರ್ಬಹುದು, ಅಥವಾ ಇವನ್ ವಿಜಯ್ನ ರ್ಯಾಲಿಗಳಲ್ಲಿ ಕಂಡು ಬಂದಂತ ಜನ ಆಗಿರ್ಬಹುದು. ಸೊ ಇದು ಫ್ಯಾಕ್ಟರ್ ಇದೆ ಮೇಡಮ್. ವಿಜಯ್ ಯಾಕೆ ಇದು ಆ ನಂಬರ್ ರೀಚ್ ಆಗಲ್ಲ ಅಂತ ಹೇಳ್ಬಿಡ್ತೀನಿ. ತಮಿಳ್ನಾಡಲ್ಲಿ ಇರುವುದು 58ರಿಂದ 60,000 ಬೂತ್ಗಳು. ಅಲ್ಲಿ ಅವ್ರಿಗೆ ಬೂತ್ ಮುಂದೆ ಕೂತ್ಕೊಳ್ಳಕ್ಕೆ 40% ಬೂತ್ ವರ್ಕರ್ಸ್ ಇರಲಿಲ್ಲ. 40% ಬೂತ್ ವರ್ಕರ್ಸ್ ಇರಲಿಲ್ಲ. ಅವ್ರಿಗೆ ತಳಮಟ್ಟದ ಕಾರ್ಯಕರ್ತರು ಮನೆ ಮನೆಗೆ ತಗೊಂಡೋಗಿ ಪಾಂಪ್ಲೆಟ್ಗಳ ಹಂಚಕ್ಕೆ ಜನ ಇರಲಿಲ್ಲ. ಏನೋ ಒನ್ ಮ್ಯಾನ್ ಶೋ ಆಗಿ ರಾಜ್ಯದಲ್ಲಿ ತಿರುಗ್ಬೋಟು ಹೈಪ್ ಕ್ರಿಯೇಟ್ ಮಾಡ್ಬೋದು, ಒಂದು ಇದು ಮಾಡ್ಬೋದು. ತಳಮಟ್ಟದಲ್ಲಿ ಅವರ ಒಂದು ಏನು ಪ್ರಾಮಿಸ್ ಇದೆಯೋ ಮನೆ ಮುಂದೆ ತಗೊಂಡು ಹೋಗ್ಬಿಟ್ಟು ತಲುಪ್ಸಕ್ಕೆ ಕಾರ್ಯಕರ್ತರಿಲ್ಲ. ಮನೆಯಿಂದ ಹೊರಗಡೆ ಕರ್ಕೊಂಡ್ಬಂದು ಓಟ್ ಹಾಕ್ಸಕ್ ಕಾರ್ಯಕರ್ತರಿಲ್ಲ. TV, ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ಬಿಟ್ಟು ಹೈಪ್ ಕ್ರಿಯೇಟ್ ಆಗಿರ್ಬೋದು. ಅವ್ರು ಏನು ಈ ಆಕ್ಸಿಸ್ ಇಂಡಿಯಾ ಕೊಟ್ಟಿದಾರಲ್ಲ, 60 to 70% ಅವ್ರು ಹೇಳಿರೋದೆಲ್ಲ ಬಿಹಾರಲ್ಲಿ ಹೇಳಿದ್ರು, 24ರಲ್ಲಿ ಇಂಡಿಯಾದಲ್ಲಿ ಹೇಳಿದ್ರು, ವೆಸ್ಟ್ ಬೆಂಗಾಲ್ ಹೇಳಿದ್ರು, ಕರ್ನಾಟಕನೂ ಹೇಳಿದ್ರು ಹಂಗ ಅಸೆಂಬ್ಲಿ ಆಗುತ್ತೆ 23ರಲ್ಲಿ ಅಂತ. ಏನಾಯ್ತು? ಹಾಗಾಗಿ ಈ ನಂಬರು ಹೈಪ್ಗೆ ತಮಿಳ್ನಾಡಿನ ಜನ ಮರಳಾಗಲ್ಲ. ಸೆಕೆಂಡು, ಆ ವ್ಯಕ್ತಿಗೆ ಒಂದು ಐಡಿಯಾಲಜಿ ಬದ್ಧತೆ ಇಲ್ಲ. ನಾನು ಏನ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಏನೋ ನಿಂತ್ಕೊಂಡು ಇವತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾಳೆ ಒಂದು ಸ್ಟೇಟ್ಮೆಂಟ್. ಅವ್ರದ್ದು ಇದೇನಪ್ಪ, ಒಂದು ಇವಾಗ ಮೊನ್ನೆನೇ ಡಿಲಿಮಿಟೇಷನ್ ಅಲ್ಲಿ ಸ್ಟಾಲಿನ್ ಟುಕ್ ಎ ಸ್ಟ್ಯಾಂಡ್, ವಿ ವಿಲ್ ಅಪೋಸ್. ನಾವು
ವಾಟ್ ಕಮ್ಮಿ ಅಂತ ಡಿಲಿಮಿಟೇಷನ್ ಬಿಲ್ ಪಾಸ್ ಮಾಡಿದಾಗ ಎಲ್ಲಾರ್ದು ಕೋಆರ್ಡಿನೇಷನ್ ಇದು ಒಂದು ಕಾನ್ಫಿಡೆನ್ಸ್ ತಗೊಂಡು ನಮ್ಮ ಇಂಡಿಯಾ ಅಲಯನ್ಸ್ ಆ ಬಿಲ್ ನ ರಿಜೆಕ್ಟ್ ಮಾಡಿಸಿದ್ವಿ. ಆ ತರ ಒಂದು ನಾಯಕತ್ವ ಆ ಮನುಷ್ಯನಲ್ಲಿ ಒಂದು ಸ್ಟಾರ್ ಹೈಪ್ ಕ್ರಿಯೇಟ್ ಆಗಿರ್ಬೋದು, ಅದು ವೋಟ್ ಆಗಿ ಕನ್ವರ್ಟ್ ಆಗಲ್ಲ. ತಳಮಟ್ಟದ ಕಾರ್ಯಕರ್ತರಿಲ್ಲ ಮೇಡಮ್, ಅವ್ರಿಗೆ ಬೂತ್ ವರ್ಕರ್ಸ್ ಇಲ್ಲ. ಈಗ ರ್ಯಾಲಿಗಳಲ್ಲಿ ಮತ್ತು ಯಾರು ಓಪನ್ ಆಗಿ ವಿಜಯ್ ವಿಜಯ್ ಅಂತ ಹೇಳ್ತಾ ಇದ್ದಾರೆ, ಅದು ವೋಟ್ಸ್ ಆಗಿ ಕನ್ವರ್ಟ್ ಆಗುತ್ತಾ ಐ ಡೋಂಟ್ ನೋ. ಒಂದು ಕ್ಲಾರಿಟಿ ಅಥವಾ ಕ್ಲಿಯರ್ ಅಜೆಂಡಾನ ಅವ್ರು ಇನ್ನೂ ಕೂಡ ಜನರ ಮುಂದೆ ಇಟ್ಟಿಲ್ಲ. ಬಟ್ ಆದರೂ ಕೂಡ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಹೋಗಿ ಮಾತಾಡಿಸಿದಾಗ ನೀವು 10 ಜನನ ಮಾತಾಡಿಸಿದ್ರೆ 4 ಜನ ವಿಜಯ್ ಅಂತ ಅಂತಾರೆ, 4 ಜನ ವಿಜಯ್ ಅಂತ ಅಂತಾರೆ. ಯಂಗ್ ವೋಟರ್ಸ್, ಅದರಲ್ಲೂ ಕೂಡ ಎಜುಕೇಟೆಡ್ಸ್ ಡೆಫಿನೆಟ್ಲಿ ಚೇಂಜ್ ಅನ್ನ ಯಾರು ಬಯಸ್ತಾ ಇದ್ದಾರೆ. ಈ ಪರಿವಾರವಾದ ಅನ್ನೋದು ಕೇವಲ DMKಗೆ ಮಾತ್ರ ಅಲ್ಲ, AIDMKನೂ ಕೂಡ ಪರಿವಾರದ ಒಂದು ಭಾಗವಾಗಿರೋದ್ರಿಂದ ಒಂದು ಚೇಂಜ್ ಬಯಸ್ತಾ ಇರುವಂತಹ ಜನರಿಗೆ, ಹೊಸ ತಲೆಮಾರಿನ ಯುವಕರಿಗೆ ಈ ವಿಜಯ್ ಫ್ಯಾಕ್ಟರ್ ಏನಿದೆ ದಟ್ ಈಸ್ ದಿ ಫೇಸ್ ಆಫ್ ಚೇಂಜ್ ಅನ್ನೋ ಥರದಲ್ಲಿ ಇದೆ. ಹಾಗಾಗಿ ಅದು ಎಷ್ಟು ವೋಟ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ನಾವು ಕಾಯಬೇಕು. ಡೆಫಿನೆಟ್ಲಿ ಈ ವಿ ಫ್ಯಾಕ್ಟರ್ ಅನ್ನೋದು ಯಾರಿಗೆ ಏಟ್ ಕೊಡುತ್ತೆ, DMK ಕೊಡುತ್ತಾ AIDMKಗೆ ಕೊಡುತ್ತಾ, ಯಾರು ವೋಟನ್ನು ಡೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ರಿಸಲ್ಟು ಕೂಡ ಡಿಪೆಂಡ್ ಆಗಿರುತ್ತೆ. ಎಸ್ ರಾಜು ಗೌಡ್ರೆ, ತಮ್ಮ ಅನಾಲಿಸಿಸ್ ಪ್ರಕಾರ ಏನು ಈ ಪೋಲ್ಸ್ಟರ್ಸ್ಗಳು ಕೊಟ್ಟಿದ್ದಾರೆ ಅಂಕಿಅಂಶಗಳು, ಅದನ್ನು ತಾವು ಒಪ್ಕೊಳ್ತೀರಾ ಅಥವಾ ಓಕೆ ಅಂತೀರಾ, ರಿಜೆಕ್ಟ್ ಮಾಡ್ತೀರಾ, ಏನು ಹೇಳ್ತೀರಿ? ಇಲ್ಲ, ಈಗ ಪೋಲ್ಸ್ಟಾರ್ಸ್ಗಳು ಲಿಸ್ಟ್ ತೊಗೊಂಡ್ರೆ ನೀವು 7 ರಿಂದ 9 ಜನದ್ದು ಪೋಲ್ಸ್ಟಾರ್ಸ್ಗಳು ನಿಮ್ಮ TV ಪ್ಯಾನಲ್ ಡಿಸ್ಪ್ಲೇ ಆಗ್ತಾ ಇದ್ದಾರೆ. 7 ರಿಂದ 9 ಜನ. ಒಬ್ಬರು ಹೇಳ್ತಾರೆ 8 ರಿಂದ 10 ಬಂದರೆ ಹೆಚ್ಚು ಅಂತ, ಇನ್ನೊಬ್ರು ಹೇಳ್ತಾರೆ 12 ರಿಂದ 24 ಬಂದರೆ ಹೆಚ್ಚು ಅಂತ.